ನಮಸ್ಕಾರ ಫ್ರೆಂಡ್. ನಾನು ಇವತ್ತು ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಅಸ್ತ್ರ ಹಾಕಿ ಯಾವ ಥರ ಕಟಿಂಗ್ ಮಾಡ್ಕೋಬೇಕಂತ ಹೇಳಿ. ಮೊದಲೇನೆಂದರೆ ತೋಳು ತಕ್ಕೋತೀನಿ ನೋಡ್ರಿ. ನಾ ತೋಳು ಇವರಿಗೆ 10 ಇಂಚ್ ತೋಳು ಉದ್ದ ಅದ ಇದ್ರದ್ದು. ಮೊದಲೇನು ಹೇಳ್ಕೊಡ್ತೀನಿ ಅಂದ್ರೆ ಅಡಲ್ಕಿಗೆ ಎಷ್ಟು ತಕ್ಕೋಬೇಕು ನಾವು ಅಂದ್ರೆ 9 ಇಂಚ್ ಇರಬೇಕ್ರಿ. ಇದು 9 ಎಷ್ಟು 9 ಇಂಚ್ ತೊಗೊಂಡು ನೋಡ್ರಿ. ಇದು 9 ಆದ್ಮ್ಯಾಗ ಅವ್ರದ್ದು 10 ಉದ್ದದಾರಿದು. 10 ಉದ್ದಿದ ಮ್ಯಾಗ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿನ. ಇಲ್ಲಿ ಬಗಲ್ ಕಡೆ 3 ಇಂಚ್ ಕಮ್ಮಿ ಮಾಡ್ಕೋಬೇಕ್ರಿ. ಇದೇನು ನೋಡಿರಿ, ಇದು ಫಸ್ಟಿನ ಗೆರೆ ಇದಲ್ಲ 10 ಇಂಚಿಗೆ 3 ಇಂಚ್ ಬಗಲ್ ಕಡೆ ಕಮ್ಮಿ ಮಾಡ್ಕೊಂಡೀನಿ. ಇದು 3 ಇಂಚ್ ಎದ್ರ ಸಲುವಾಗಿ ಅಂದ್ರೆ ಪುಗ್ಗ ತೋಳು ಹೊಲಿ ಅಂತ ಹೇಳ್ಯಾರ ಅವರು. 3 ಇಂಚ್ ಎಕ್ಸ್ಟ್ರಾ ತೊಗೊಳತ್ತೀನಿ ನೋಡ್ರಿ. ಇಲ್ಲಿ ಮ್ಯಾಗ ಈ ಥರ ಪುಗ್ಗ ತೋಳಿಗೆ ಈ ಥರ ಕಟಿಂಗ್ ಮಾಡ್ಕೋಬೇಕು ನೋಡ್ರಿ. ಇದೇನದ ಎಕ್ಸ್ಟ್ರಾ ತೆಗೆದು ಆಮೇಲೆ ಒಂದು ಅರ್ಧ ಇಂಚ್ ಮೀನ ತಗೋರಿ ಮುಂದಿನ ಸೈಡ. ಇದು ಎಕ್ಸ್ಟ್ರಾ ಆಗಬಾರ್ದು. ಈ ಥರ ಹಿಂಗೆ ಪುಗ್ಗ ಥರ ಉಬ್ಬಿ ನಿಂದಿರಬಾರ್ದಂದ್ರೆ ಈ ಥರ ಹೆಚ್ಚಿಗೆ ತಗೋಬೇಕು ಒಂದು ಜರ. ಆಯ್ತು ನೋಡ್ರಿ. ಇದು ತೋಳ ಇದೇನದಲ್ಲ నేను ಬಿಚ್ಚಿ ತೋರಿಸ್ತೀನಿ. ಅಸ್ತ್ರ ಮತ್ತು ಮೊದಲು ಅಸ್ತ್ರ ತಕ್ಕೊಂಡು ಆಮೇಲೆ ಇದ್ರ ಮ್ಯಾಗ ಹಾಕಿ ಕಟಿಂಗ್ ಮಾಡ್ಕೋದು ಅದು ಕಲಿಯೋರಿಗೆ ಭೀ ಸರಳ ಆಗಲ್ಲ ಮತ್ತು ಅನುಕೂಲ ಆಗಲ್ಲ ನಿಮ್ಗೆ. ಎರಡೂ ಒಮ್ಮೆ ಕಟಿಂಗ್ ಮಾಡ್ಕೋಬೇಕು. ಇದು ದಡಿ ಮೊದಲು ತಕ್ಕೊಳ್ಳಂಬ್ರಿ. ಇದಿಟ್ಟು ದಡಿ ತಕ್ಕೊಂಡೆವು. ಇದಿಟ್ಟು ಅಂದ್ರೆ ನಮ್ಗೇನು ಡಿಸೈನ್ ಮಾಡ್ಕೋಕೆ ಭೀ ಈಸಿ ಆಗ್ತದೆ. ಈ ದಡಿಲಿಂದ ಡಿಸೈನ್ ಮಾಡ್ಕೋಕೆ ಬರ್ತದೆ. ಇವ್ರೇನು ಡಿಸೈನ್ ಬ್ಯಾಡ ಅಂದಿರು ಅಂದ್ರೆ ಬರೀ ರೌಂಡ್ ಕ್ವಾಯ್ಟ್ ಹೊಲಿ ಅಂತ ಹೇಳ್ಯಾರ ಅವರು. ಎರಡು ಸೇರಿ 27. ಇವ್ರಿಗೆ ಉದ್ದಳತಿ 13 ಆಗ್ಬೇಕು ರೆಡಿ ಆದ್ಮ್ಯಾಗ ನೋಡ್ರಿ. ಮತ್ತು ಎದೆ ಸುತ್ತಳತಿ 11 ಇಂಚ್ ತೊಗೋತೀನಿ ಇವ್ರಿಗೆ. ಹನ್ನೊಂದು ಇಂಚ್ ಹಾಕ್ಕೊಂಡಿ ನೋಡ್ರಿ. ಇದ್ರ ಮ್ಯಾಗ ಇದು ಅಸ್ತ್ರ, ಯಾರ ಅಸ್ತ್ರ ಅಂತೀರಿ, ಯಾರು ಲೈನಿಂಗ್ ಅಂತಿರ್ತಾರೆ. ಇದು ಅಸ್ತ್ರ ಅಂತೀವಿ ನೋಡ್ರಿ ನಮ್ಮ ಕಡೆ. ಇದು 11 ಇಂಚ್ ಹಾಕ್ಕೊಂಡೆ ನೋಡ್ರಿ. ಈಗ ಎರಡು ಸೇರಿಸಿ ಒಮ್ಮೆ ಕಟಿಂಗ್ ಮಾಡ್ಕೊಳ್ಳೋದು. ಅವ್ರದ್ದು 13 ಅಂದ್ರೆ ನಾವು 14 ಇಂಚ್ ಹಾಕ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಹೊಲಿಗೆ ಹೋಗಿ ಕರೆಕ್ಟಾಗಿ ಆತಿರ್ತದೆ. ಎಷ್ಟು ಹೊಲಿಗೆ ಹೋಗ್ತದ್ರಿ ಇಲ್ಲಿ. ಆಮೇಲೆ ಎರಡು ಕಲಿತು ಒಮ್ಮೆ ಮಡ್ಚ್ಕೊಂಡು ನೋಡ್ರಿ. ಈಗ ಕೊಳ್ಳ ಹಾಕೋತೀನಿ ನೋಡ್ರಿ. 2 ಇಂಚ್ ಅಡಲ್ಕಿಗೆ ಅಡಲ್ಕಿಗೆ ಬರ್ತದ್ರಿ ಇದು. ಇದು ಉದ್ದಿಗೆ 6 ಇಂಚ್, 3 ಇಂಚ್ ಶೋಲ್ಡ್ರ, 5.5 ಇಂಚ್ ಬಗಲ. ಇದೇ ಥರ ಹಿಂಗೆ ಚೌಕ್ ಮಾಡಿಕೊಂಡು ಆಮೇಲೆ ಒಂದು ರೌಂಡ್ ಮಾಡಿಬಿಡೋದ್ರಾಗ ಕ್ರಾಸ್ ಪಟ್ಟಿ ಹಾಕೋಬೇಕು. ಈಗ 3 ಇಂಚ್ ಇದು ಹಿಂದೇನು ಮಾಡ್ತೀನಿ ನೋಡ್ರಿ. ಆ ಬೆನ್ನಿಂದ ಹಿಡ್ದು ಅಲ್ಲಿ ಮ್ಯಾಗ 3 ಇಂಚ್ ಹಾಕ್ಕೊಂಡೀನಿ. ಈಗ ಈ ಸೈಡ್ ಏನು ಮಾಡ್ಬೇಕಂದ್ರೆ 1 ಇಂಚ್ ಕಮ್ಮಿ ತೊಗೋಬೇಕು. ಇದು 3 ಇಂಚಿಗೆ ಒಂದು ಲೈನ್, ಇದು 2 ಇಂಚಿಗೆ ಒಂದು ಲೈನ್ ಹಾಕ್ಕೊಂಡು ಈ 2 ಇಂಚ್ ಲೈನಿಗೆ ತಂದಿದ್ದು ಕೂಡಿಸ್ಬೇಕು ನೋಡ್ರಿ. ಇಲ್ಲಿ ರೌಂಡ್ ಕೊಳ್ಳ ಮುಂದಿಂದು ಇದ್ರೊಳಗೆ ಕ್ರಾಸ್ ಪಟ್ಟಿ ಆಗಿಲ್ರಿದು. ಬೇರೆ ಅರ್ಬ್ಯಾಗ ಯಾವ ಥರ ತಗೋಬೇಕು ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ಯಾವ ಥರ ಹೊಲಿಬೇಕಂತ ಹೇಳಿ ಮುಂದಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಆ ಥರ ಹೊಲಿದ್ಮ್ಯಾಗ
ಹಿಂದಿಂದು ಒಂದು ಸ್ವಲ್ಪ ಹಿಂಭಾಗ ಏನದಲ್ಲ ರೀ, ಹಿಂಭಾಗ ಜಾಸ್ತಿ ಬಿಡಬೇಕು ಒಂದು ಜರ. ಶೋಲ್ಡ್ರ್ ಕಡಿಗೆ ಮಾಡ್ಕೊಂಬಿಡ್ರಿ. ಈಗ ಆಯ್ತು ನೋಡಿರಿ, ಈಸಿಯಾಗಿ ಅಸ್ತ್ರ ಹಾಕಿ ಕಟ್ಟಿಂಗ್ ಯಾವ ಥರ ಮಾಡೋದತ್ತ ಹೇಳ್ಕೊಡ್ತೀನಿ. ಸ್ವಲ್ಪ ಜಾಸ್ತಿ ಆದ್ರೆ ಭೀ ನಿಂದಿರ್ತದೆ, ಸ್ವಲ್ಪ ತೊಗೋಬೇಕ್ರಿ ಅದು. ಇದು ಕ್ರಾಸ್ ಪಟ್ಟಿ ಅದ ನೋಡಿದ್ದು. ಕ್ರಾಸ್ ಪಟ್ಟಿ ಇವೆರಡು ಏನು ಬಗಲನ ಅರ್ಬಿದಾಗ ಈ ಥರ ಅರ್ಬಿ ಇಟ್ಕೊಂಡು ತೊಗೊಂಡಿನಿ ನೋಡ್ರಿ. 4 ಒಮ್ಮೆ ಬಂದ ನೋಡಿಲಿ. ಅಸ್ತ್ರನೂ ಆಯಿತು ಮತ್ತು ಬ್ಲೌಸ್ ಪೀಸಿಂದ ಭೀ ಆಯಿತು. 4 ತೊಗೋಬೇಕಿದು. ಇದು ಯಾವಾಗ ಕಮ್ಮಿ ಬಿತ್ತಂದ್ರೆ ಆಗ್ತಿರ್ತದೆ ಅರ್ಬಿ. ಈಗ ತೋಳಿಂದು ಅಸ್ತ್ರ ತೊಗೊಳಮ್ರಿ. ಈಗ ಈ ಥರ 2 ಪದರ ಮಾಡಿ ಹಾಕೊಂಬಿಡಿ. ಈಗ 2 ಪದರ ಮಾಡಿ ಇಲ್ಲಿ ಮ್ಯಾಗ ಒಂದು ಸ್ವಲ್ಪ ಕಮ್ಮಿ ಬೀರ್ತದೆ. ಇದೇನದಲ್ಲ ರೆಸ್ಟ್ ಅರ್ಬಿ ಇಲ್ಲಿ ಹಚ್ಕೊಂಡ್ಬಿಡೋಣ. ಇದು ಫುಗ್ಗ ತೊಗೊಳೋದಂತೆ ಕಮ್ಮಿ ಬಿದ್ದದಿಲ್ಲ, ಕಮ್ಮಿ ಬೀಳ್ತಿರ್ತದಿಲ್ಲ. ಇದು ಹ್ಯಾಂಗೆ ಹೊಲಿಬೇಕಂತ ಈಗ ಮುಂದಿನ ವಿಡಿಯೋದಾಗ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಕಲಿಯೋರಿದ್ದರೆ ಇದೇ ಥರ ಹೇಳ್ಕೊಡ್ತಾ ಇರ್ತೀನಿ. ಇದು ಕಟ್ಟಿಂಗ್ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಾಗ ಯಾವ ಥರ ಹೊಲಿಬೇಕಂತ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಮತ್ತು ಮುಂದೆ ಏನೇನೆಲ್ಲ ಡಿಸೈನ್ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಧನ್ಯವಾದಗಳು.